ಇತ್ತೀಚೆಗೆ ಬೆಂಗಳೂರಿನಲ್ಲಿ ಉಂಡ ಮನೆಗೆ ಕನ್ನ ಹಾಕಿದಂತಹ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಮಲ್ಲಸಂದ್ರದಲ್ಲೂ ಕೂಡ ಇದೇ ರೀತಿಯ ಘಟನೆಯೊಂದು ನಡೆದಿದೆ. ಮನೆ ಕೆಲಸಕ್ಕೆ ಸೇರಿ 30 ನಿಮಿಷದಲ್ಲಿ 32,000 ರೂಪಾಯಿಯನ್ನ ಅವೇಜ್ ಮಾಡಿದಂತಹ ಘಟನೆ ಇದು. ಬೆಂಗಳೂರಿನ ಕುಂಬಳಗೋಡಿನಲ್ಲಿ ಖತರ್ನಾಕ್ ಲೇಡಿಯ ಕೈಚಳಕ. ಮನೆಯಲ್ಲಿ ಮಗು ನೋಡ್ಕೊಳ್ಳೋದಕ್ಕಂತ ಕೆಲಸಕ್ಕೆ ದಂಪತಿ ಈಕೆಯನ್ನು ಕರೆಸಿರ್ತಾರೆ. ಸಮೀಕ್ಷಾ ಮೇಡ್ ಸರ್ವಿಸ್ನಲ್ಲಿ ಮನೆ ಕೆಲಸದವರಿಗೆ ಸರ್ಚಿಂಗ್ ಆಗ್ತಾ ಇದೆ. ಕೆಲಸಕ್ಕೆ ಸಂಪರ್ಕಕ್ಕೆ ಸಿಕ್ಕಿದ ಬಿಮಾಲಾ ಅನ್ನುವಂತಹ ಯುವತಿ ಮನೆಗೆ ಬಂದು ಅರ್ಧ ಗಂಟೆ ಮನೆಯೆಲ್ಲ ತಡಕಾಡಿ ಯುವತಿ 32,000 ರೂಪಾಯಿ ಎತ್ಕೊಂಡು ಹೋಗಿರುವಂಥದ್ದು. ಬಳಿಕ 2 ತಿಂಗಳ ಅಡ್ವಾನ್ಸ್ ಅಂಥೇಳಿ 32,000 ರೂಪಾಯಿ ಪಡೆದು ಎಸ್ಕೇಪ್ ಆಗಿದ್ದಾರೆ. ವಂಚನೆಗೊಳಗಾದ ರಶ್ಮಿ ಅನೂಪ್ ಎಂಬುವರಿಂದ ಈಗ ದೂರು ದಾಖಲಾಗಿದೆ. ಕುಂಬಳಗೋಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಮನೆ ಕೆಲಸಕ್ಕೆ ಸೇರಿ 30 ನಿಮಿಷದಲ್ಲಿಯೇ 32,000 ರೂಪಾಯಿ ಹಣವನ್ನು ಎಗರಿಸಿಕೊಂಡು ಪರಾರಿಯಾದಂತಹ ಘಟನೆ ಇದು. ಮನೆಯಲ್ಲಿ ಮಗು ನೋಡ್ಕೊಳ್ಳೋದಕ್ಕಂಥೇಳಿ ದಂಪತಿ ಈಕೆಯನ್ನು ಕೆಲಸ ಕರೆಸಿರ್ತಾರೆ. 2 ತಿಂಗಳ ಅಡ್ವಾನ್ಸ್ ಅಂಥೇಳಿ 32,000 ಪಡೆದು ಯಾರ ಕೈಗೂ ಸಿಗದೇನೆ ಎಸ್ಕೇಪ್ ಆಗಿದ್ದಾರೆ. ನಾನು ಕೆಂಗೇರಿನಲ್ಲಿ ಒಂದು ಅಪಾರ್ಟ್ಮೆಂಟಲ್ಲಿ ಸ್ಟೇ ಆಗಿದ್ದೀವಿ, ನಾನು ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗು. ಸೊ ಈ ವಿಡಿಯೋ ಮಾಡ್ತಿರೋ ಮೇನ್ ರೀಸನ್ ಏನಂತ ಅಂದರೆ, ಹೀಗೆ ಮೇ 27th ನಮ್ಮದು ಒಂದು ಸ್ಕ್ಯಾಮ್ ಆಯಿತು. ಸೊ ಸ್ಕ್ಯಾಮ್ ಏನಂತಂದರೆ, ನಾವು ಮೇಡ್ನ ಹುಡುಕ್ತಾ ಇದ್ವಿ, ಮೇಜರ್ಲಿ ಮನೆ ಕೆಲಸದವ್ರನ್ನ ಹುಡುಕ್ತಿದ್ವಿ ಮಗುನ ನೋಡಿಕೊಂಡು ಮನೆಯಲ್ಲೇ ಇರೋಕ್ಕೆ. ನಂದು ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಸೊ ನನ್ನ ಜೊತೆ ಒಂದು ಹೆಲ್ಪಿಂಗ್ ಹ್ಯಾಂಡ್ ಇರಲಿ ಅನ್ನೋದಕ್ಕೋಸ್ಕರ ಮೇಡ್ ಹುಡುಕಿದ್ವಿ. ಸುಮಾರು ಹುಡುಕಿದ್ವಿ, ಸಿಕ್ಕಲಿಲ್ಲ. ಸೊ ಆಫ್ಲೈನ್ ಹುಡುಕಿದಾಗ ಸೊ ಆನ್ಲೈನಲ್ಲಿ ಹುಡುಕೋಣ ಅಂತ ಸುಮಾರು ಫ್ರೆಂಡ್ಸ್ ಸಜೆಷನ್ ಮೇಲೆ ಮೇಡ್ ಏಜೆನ್ಸಿಗೆ ರಿಜಿಸ್ಟರ್ ಆದ್ವಿ. ಸೊ ಹೀಗೆ ಸುಮಾರು ಕಾಲ್ಸ್ ಬರ್ತಾ ಇತ್ತು. ಅದ್ರಲ್ಲಿ ಒಂದು ಕಾಲ್ ಬಂದು ಸಮೀಕ್ಷಾ ಮೇಡ್ ಏಜೆನ್ಸಿ ಅಂತ. ಸೊ ಈ ಏಜೆನ್ಸಿ ಅವ್ರು ಏನು ಮಾಡಿದ್ರು ಅಂದರೆ, ಕಾಲ್ ಮಾಡಿಬಿಟ್ಟು ಹೇಳಿದ್ರು ಅವ್ರದ್ದು ಅಗ್ರಿಮೆಂಟ್ ಏನು, 3 months ಅಡ್ವಾನ್ಸ್ ಪೇ ಮಾಡಬೇಕು, ನಿಮ್ಮ ಇವಾಗ ಅವೈಲೇಬಿಲಿಟಿ ಯಾರ್ಯಾರಿದ್ದಾರೆ, ಒಬ್ಳು ಹುಡುಗಿ ಇದ್ದಾಳೆ ಅಂತೆಲ್ಲ ಹೇಳಿ ಇದು ಮಾಡಿದ್ರು. ಸೊ ನನ್ನ ಹಸ್ಬೆಂಡ್ಗೂ ಕನ್ವಿನ್ಸಿಂಗ್ ಅಂತ ಅನ್ಸಿದ್ರು. ನೆಕ್ಸ್ಟ್ ನನಗೆ ಕಾಲ್ ಪಾಸ್ ಮಾಡಿದ್ರು. ಸಚಿನ್ ಅನ್ನೋರ ಜೊತೆ ನಾನು ಮಾತಾಡಿದೆ. ಸೊ ಅವರು ಹೇಳಿದ್ರು, ಮೇಡಮ್ 3 months ಅಡ್ವಾನ್ಸ್ ಪೇ ಮಾಡಬೇಕು, ಸೊ 11 months ತನಕ ಅನ್ಲಿಮಿಟೆಡ್ ಏನಾದರೂ ಮೇಡ್ ಬಿಟ್ಟು ಹೋದರೆ ನಾವು ರಿಪ್ಲೇಸ್ಮೆಂಟ್ ಕೊಡ್ತೀವಿ 11 months ತನಕ. ಸೊ ನಾವೇ 3 months ತನಕ ನಾವೇ ಪೇ ಮಾಡ್ತೀವಿ ಏಜೆನ್ಸಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಉಮೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಮೇಶ್, ಮೊದಲೆಲ್ಲ ಅನಕ್ಷರಸ್ಥರನ್ನ ಟಾರ್ಗೆಟ್ ಮಾಡಲಾಗ್ತಾ ಇತ್ತು ವಂಚನೆ ಮಾಡೋದಕ್ಕೆ, ಮೋಸ ಮಾಡೋದಕ್ಕೆ. ಈಗ ಸೋಷಿಯಲ್ ಮೀಡಿಯಾ ಮೂಲಕ ಉದ್ಯೋಗದಲ್ಲಿರೋರನ್ನ, ಎಜುಕೇಟೆಡ್ಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ ಅಂಥೇಳಿ ಈ ಪ್ರಕರಣ ನೋಡಿದಾಗ? ಪ್ರೇಮ್, ಖಂಡಿತವಾಗ್ಲೂ ಅದೇ ರೀತಿ ಅನಿಸ್ತಾ ಇರುವಂತದ್ದು. ಯಾಕೆಂದ್ರೆ ಬೆಂಗಳೂರಿನಂತ ನಗರಗಳಲ್ಲಿ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಅಂತ ಸಾಮಾನ್ಯವಾಗಿ ಎಲ್ಲರೂ ಕೂಡ ಈ ಸೋಷಿಯಲ್ ಮೀಡಿಯಾ ಅಂದ್ರೆ ಆನ್ಲೈನ್ ಮುಖಾಂತರ ಕೆಲಸಗಾರ ಹುಡುಕ್ತಾರೆ. ಇವರು ಕೂಡ ರಶ್ಮಿ ಮತ್ತೆ ಏನು ಅನೂಪ್ ದಂಪತಿಗಳೇನಿದ್ರು ಅವ್ರಿಗೂ ಕೂಡ ಅವರು ಅನೂಪ್ ಪ್ರೊಫೆಸರ್ ಕೆಲಸ ಮಾಡ್ತಾರೆ. ಇವರು ಕೂಡ ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಂಡಿರುವಂತದ್ದು. ಹಾಗಾಗಿ 1.5 ವರ್ಷದ ಮಗುವನ್ನ ನೋಡ್ಕೊಳ್ಳೋದಕ್ಕೆ ಅಂತೇಳಿ ಅದು ಹುಡುಕ್ತಾ ಇರ್ಬೇಕಾದ್ರೆ ಸಮೀಕ್ಷಾ ಆಪ್ ಏನಿರುತ್ತೆ, ಆ ಆಪ್ ಮುಖಾಂತರ ಅವರು ಒಂದು ಸಚಿನ್ ಅನ್ನೋ ವ್ಯಕ್ತಿ ಇವರನ್ನ ಸಂಪರ್ಕಕ್ಕೆ ಬರ್ತಾನೆ. ಬಂದಂತ ವೇಳೆಯಲ್ಲಿ 15,000ದಂತೆ ಕೆಲಸಕ್ಕೆ ಕಳಿಸ್ತೀವಿ ನಾವು, ಡಿಗ್ನಿಫೈಡ್ ಆಗಿರುವಂತ. ಓಕೆ, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.